welcome back to our channel Life in YouTube. The secret ingredient is always love. ನಾವು ಪ್ರೀತಿಯಿಂದ ಏನನ್ನೇ ಕುಕ್ ಮಾಡಿದ್ರು ಅದು ಟೇಸ್ಟ್ ಬೇರೆ ಥರನೇ ಇರುತ್ತೆ. ಇವತ್ತು ನಮ್ಮ ಕುಕ್ಕಿಂಗ್ ರೆಸಿಪಿಯಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಎಗ್ ಪಡ್ಡು ಮಾಡ್ತಾಯಿದ್ದೀವಿ. ಅದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂದರೆ ಮೊಟ್ಟೆ, ಆನಿಯನ್, ಚಿಲ್ಲಿ, ಕ್ಯಾರೆಟ್, ಕೊರಾಂಡರ್. ಸೊ ಇನ್ನೂ ಏನೆಲ್ಲ ಯೂಸ್ ಮಾಡ್ತೀನಿ ಅದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಸೊ ಈಗ ನಾನು ಈ ಎಗ್ ಪಡ್ಡು ಮಿಕ್ಸ್ಚರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು 4 ಮೊಟ್ಟೆ ತೊಗೊಂಡು ಒಡೆದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಮಿಕ್ಸ್ಚರ್ಗೆ ಸಾಲ್ಟ್ ಒಂದು ಸ್ವಲ್ಪ, ಅದೇ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಮತ್ತು ಚಿಲ್ಲಿ ಪೌಡರ್, ಖಾರ ಪುಡಿ ಸೇಮ್ ನಾವು ಎಷ್ಟು ಸಾಲ್ಟ್ ಹಾಕ್ಕೊಳ್ತೀವಿ ಅಷ್ಟೇ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಕೂಡ ಅಷ್ಟೇ. ನಿಮಗೆ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಅದು 1 ಫುಲ್ ಆನಿಯನ್ ಮತ್ತು 1 ಚಿಲ್ಲಿ, ಸ್ವಲ್ಪ ಕ್ಯಾರೆಟ್, ಫುಲ್ ಕ್ಯಾರೆಟ್ ಅಲ್ಲ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಈ ಮಿಕ್ಸ್ಚರ್ನ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಮಸಾಲೆ ಎಲ್ಲ ಕಡೆ ಆಗಬೇಕು, ಆ ಉಪ್ಪು ಖಾರ ಪೆಪ್ಪರ್ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಆಮೇಲೆ ಈ ಪಡ್ಡು ಹಂಚನ್ನ ಬಿಸಿ ಮಾಡೋಕ್ಕಿಟ್ಟು ಫುಲ್ ಎಲ್ಲ ಕಡೆ ಆಯಿಲ್ನ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಆ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಎಲ್ಲದಕ್ಕೂ ಹಾಕಬೇಕು. ಸೊ ನಾನು ನಿಮಗೆ ಇವತ್ತು ಎಗ್ಗಿಂದ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಅದರಿಂದ ಹಾರ್ಟ್ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ ಹಾರ್ಟ್. ದೆನ್ ಐ ಸೈಟ್ ಇರೋರು ಕೂಡ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ಐ ಸೈಟ್ ಕೂಡ ಇಂಪ್ರೂವ್ ಆಗುತ್ತೆ. ಕಣ್ಣಿಗೆ ತುಂಬ ಒಳ್ಳೆಯದು ಎಗ್ಗು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಎಗ್ಗಲ್ಲಿ. ಸೊ ಇವಾಗ ನಾವು ಅದನ್ನು ಕ್ಲೋಸ್ ಮಾಡಿ 3 ಮಿನಿಟ್ಸ್ ಬಿಡಬೇಕು ಲೋ ಫ್ಲೇಮಲ್ಲಿ. ಸೊ ಇದು ನಾನು ರೊಟೇಟ್ ಮಾಡಿ ಬೇಯಿಸ್ಕೊಳ್ತಿದ್ದೀನಿ. ನಿಮಗೆ ಒಂದು ಸೈಡ್ ಮಾತ್ರ ಸಾಕು, ಹಾಫ್ ಬಾಯ್ಲ್ ಥರನೇ ಇರಲಿ ಅಂದರೆ ಒಂದು ಸೈಡ್ ಮಾತ್ರನೇ ಬೇಯಿಸ್ಕೊಳ್ಬೋದು. ಸೊ ಇದನ್ನು ರೊಟೇಟ್ ಮಾಡಿ ಅದನ್ನೊಂದು 3 ಮಿನಿಟ್ಸ್ ಬೇಯಿಸಿದ್ರೆ ನೀಟಾಗಿ ಒಳಗೆಲ್ಲ ಬೇಯುತ್ತೆ. ಸೊ ಇವಾಗ ಅದು ರೆಡಿ ಆಯಿತು. ಎಲ್ಲ ಎತ್ಕೊಂಡ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಸಾಸ್, ಚಟ್ನಿ, ನಿಮಗೆ ಏನು ಕಂಫರ್ಟ್ ಅನಿಸುತ್ತೆ, ನಿಮ್ಗೆ ಏನು ಟೇಸ್ಟ್ ಅನಿಸುತ್ತೆ ಅದ್ರ ಪ್ರಕಾರ ತಿನ್ಕೋಬೋದು. ನಾನು ಸಾಸ್ ಯೂಸ್ ಮಾಡಿದ್ದೀನಿ. ಸೊ ಬಿಸಿ ಬಿಸಿ ಎಗ್ ಪಡ್ಡು ರೆಡಿ ಟು ಈಟ್. ನೀವು ಇದನ್ನು ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.